ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವರ್ಗಗಳು ಮತ್ತು ವರ್ಗಮೂಲಗಳು ಅಧ್ಯಾಯದ 58ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿಗಳು ಪ್ರಧಾನಮಂತ್ರಿ ಅವರ ರಾಷ್ಟ್ರೀಯ ಪರಿಹಾರ ನಿಧಿಗೆ 2401 ರೂಪಾಯಿಯನ್ನು ದಾನ ನೀಡಿದರು. ಆ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಷ್ಟು ರೂಪಾಯಿಗಳನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಯು ದಾನ ಮಾಡಿದನು. ಹಾಗಾದರೆ ತರಗತಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಒಟ್ಟು ದಾನ ಮಾಡಿದಂತಹ ಮೊತ್ತ ಎಷ್ಟು ಹೇಳಿ? ಒಟ್ಟು ದಾನ ಮಾಡಿದ ಮೊತ್ತ ಸೊ ಎಷ್ಟು ಹೇಳಿ? 2401 ರೂಪಾಯಿ ಅಲ್ವಾ? ಸೊ ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ದಾನ ಮಾಡಿದ ಮೊತ್ತವು ತರಗತಿಯ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೆ ಸಮನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ನಾವಿಲ್ಲಿ ವಿದ್ಯಾರ್ಥಿಯ ಸಂಖ್ಯೆಯನ್ನ ಎಕ್ಸ್ ಅಂತ ತಗೊಳ್ಳೋಣ. ಸೊ ವಿದ್ಯಾರ್ಥಿಯ ಸಂಖ್ಯೆಯನ್ನ ಎಕ್ಸ್ ಆಗಿರಲಿ. ಓಕೆ, ಆದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯ ದಾನ ಮಾಡಿದ ಮೊತ್ತ ಏನಾಗುತ್ತೆ ಹೇಳಿ? ಎಕ್ಸ್. ಯಾಕಂದ್ರೆ ಅದೆರಡು ಸಮನಾಗಿದೆ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ದಾನ ಮಾಡಿದ ಮೊತ್ತ ಎಕ್ಸ್ ರೂಪಾಯಿ. ಯಾಕಂದ್ರೆ ಇಲ್ಲಿ 2401 ರೂಪಾಯಿಯನ್ನ ದಾನ ಮಾಡಿದರೆ ಆ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಗೆ ಎಷ್ಟು ರೂಪಾಯಿಗಳನ್ನ ಅವರು ದಾನ ಮಾಡಿದ್ದಾರೆ. ಸೊ ಆ ಒಂದು ತರಗತಿಯಲ್ಲಿ 26 ವಿದ್ಯಾರ್ಥಿಗಳಿದ್ದಾರೆ ಅಂದ್ರೆ 26 ರೂಪಾಯಿನಷ್ಟು ಒಬ್ಬೊಬ್ರು ದಾನ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಎಕ್ಸ್ ಆಗಿದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ದಾನ ಮಾಡಿದ ಮೊತ್ತ ಏನಾಗುತ್ತೆ ಹೇಳಿ? ಎಕ್ಸ್ ರೂಪಾಯಿ ಆಗತ್ತೆ. ಓಕೆ, ಸೊ ಈಗ ಇದನ್ನ ನಾವು ಸಮೀಕರಣ ರೂಪದಲ್ಲಿ ಬರೆದಾಗ ಸೊ ಒಟ್ಟು ದಾನದ ಮೊತ್ತ, ಸೊ ಒಟ್ಟು ದಾನದ ಮೊತ್ತ ಈಸ್ ಈಕ್ವಲ್ ಟು ಏನ್ ಹೇಳಿ? ವಿದ್ಯಾರ್ಥಿಗಳ ಸಂಖ್ಯೆ ಇಂಟು ಏನ್ ಹೇಳಿ? ಪ್ರತಿಯೊಬ್ಬ ವಿದ್ಯಾರ್ಥಿ ದಾನ ಮಾಡಿದ ಮೊತ್ತ ಅಲ್ವಾ? ಸೊ ದಾನ ಮಾಡಿದ ಮೊತ್ತ. ಸೊ ಇದೇನಾಯ್ತು ಹೇಳಿ? ಎಕ್ಸ್ ಇಂಟು ಎಕ್ಸ್ ಆಗತ್ತೆ. ಒಟ್ಟು ದಾನದ ಮೊತ್ತ ಎಷ್ಟು? 2401. ಸೊ ಹಾಗಾದ್ರೆ ಇನ್ನೇನಾಗತ್ತೆ ಹೇಳಿ? 2401 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆಯ್ತು. ಸೊ ಈಗ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕಂಡುಹಿಡಿಯಲಿಕ್ಕೆ ನಾವೇನ್ ಮಾಡ್ತೇವೆ? 2401 ವರ್ಗಮೂಲವನ್ನ ಕಂಡುಹಿಡಿಯಬೇಕಾಗತ್ತೆ. ಓಕೆ, ಸೊ ಎಕ್ಸ್ ಈಸ್ ಈಕ್ವಲ್ ಟು ವರ್ಗಮೂಲ 2401. ಸೊ ಈಗ ಇದನ್ನ ಭಾಗಾಕಾರ ವಿಧಾನವನ್ನಾದ್ರೂ ಮಾಡ್ಬೋದು, ಇಲ್ಲ ಅವಿಭಾಜ್ಯ ಅಪವರ್ತನ ವಿಧಾನದಿಂದಾದ್ರೂ ನೀವು ಎಕ್ಸ್ ನ ಬೆಲೆಯನ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ 2401. ಸೊ ಇದನ್ನ 7ರಿಂದ ಭಾಗಿಸ್ಬೇಕಾಗತ್ತೆ. ಯಾಕಂದ್ರೆ 3ರಿಂದ ಕೂಡ ಭಾಗ ಆಗಲ್ಲ, 2ರಿಂದ ಕೂಡ ಭಾಗ ಆಗಲ್ಲ. ಸೊ 7 3 21, 7 4 28, 7 3 21, ಮತ್ 7ರಿಂದ ಭಾಗ ಆಗತ್ತೆ. 7 4 28, 7 9 63, 7 7 49, 7 1 7. ಸೊ 7 ಗುಣಿಸು 7 ಗುಣಿಸು 7 ಗುಣಿಸು 7. ಸೊ ಇಲ್ಲಿ ಇದನ್ನ 2 ಜೋಡಿಗಳನ್ನಾಗಿ ಗುಂಪು ಮಾಡಿದಾಗ 7ರ ಘಾತ 2 ಗುಣಿಸು 7ರ ಘಾತ 2 ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ವರ್ಗಮೂಲ 2401 ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ? 7 ಗುಣಿಸು 7 ಅಂದ್ರೆ ಎಷ್ಟಾಯ್ತು? 49 ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ವರ್ಗಮೂಲ 2401 ಈಸ್ ಈಕ್ವಲ್ ಟು 49 ಬರುತ್ತೆ. ವರ್ಗಮೂಲ 2401 49 ಅಂದ್ರೆ ಈಕ್ವಲ್ ಟು ಎಕ್ಸ್ ಆಯ್ತು ಅಲ್ವಾ? ಹಾಗಾದ್ರೆ ಎಕ್ಸ್ ಅಂದ್ರೆ ಏನ್ ಹೇಳಿ? ತರಗತಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಆಯ್ತು ಅಲ್ವಾ? ಸೊ ಹಾಗಾದ್ರೆ ಹೇಳ್ಬೋದಾ? ತರಗತಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ 49. ಸೊ ಪ್ರತಿಯೊಬ್ರು 49 ರೂಪಾಯಿ ಹಣವನ್ನ ದಾನ ಮಾಡಿದ್ದಾರೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು.